ನಮಸ್ಕಾರ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪುರಾಣ ಪುಣ್ಯಕಥೆಗಳಿಗೆ ಸ್ವಾಗತ. ಶುಕ್ಲಾಂ ವರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನ ಧ್ಯಾಯೇ ಸರ್ವ ವಿಘ್ನ ಶಾಂತಿಯ ಬೆನಕೆ ಏಕದಂತ ಪಚ್ಚಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಓಂ ಮುದ್ರಹೇ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ಈ ಕಥೆನ 3 ಪುರಾಣಗಳಿಂದ ಆಯ್ಕೊಳ್ಳಲಾಗಿದೆ. ಒಂದು ಪದ್ಮಪುರಾಣ, ಮತ್ತೊಂದು ಹರಿವಂಶಂ, ಮತ್ತೆ ಶ್ರೀಮದ್ ಭಾಗವತ. ಯಾಕೆ ಈ ಕಥೆನ ಸ್ಪೆಸಿಫಿಕ್ ಆಯ್ಕೊಂಡ ಅಂದ್ರೆ ಸಾಹಿತ್ಯದಲ್ಲಿ 2 ವಿಶೇಷಗಳಿದೆ. ಏನಪ್ಪಾ ಅಂದ್ರೆ, ಸಾಕ್ಷಾತ್ ಶ್ರೀಕೃಷ್ಣ ಭಗವಾನರು ಯದುಕುಲ ವಂಶಸ್ಥರು, ಯದುಕುಲ ತಿಲೋತ್ತಮ, ಸರ್ವಗುಣ ಸಂಪನ್ನಿಷ್ಟ. ಆದರೂ ಸಹ ಭಗವಾನ್ ಒಬ್ಬ ರಾಕ್ಷಸ, ಅಂದ್ರೆ ಆ ರಾಕ್ಷಸ ರಾಜರೂಪದಲ್ಲಿದ್ದ. ಅವನು ಈಗ ನಾವೇನು ಅರಬ್ ಕಂಟ್ರಿ ಅಂತೀವಲ್ಲ, ಆ ಕಂಟ್ರಿಯಲ್ಲಿ ರಾಜನಾಗಿದ್ದ. ಆ ರಾಜ ಸಾಕ್ಷಾತ್ ಶ್ರೀಕೃಷ್ಣ ಭಗವಾನನ್ನ ಸಂಹಾರ ಮಾಡಕ್ ಬಂದ. ಆದ್ರೆ ಸಂಹಾರ ಮಾಡೋದಕ್ಕೆ ಶ್ರೀಕೃಷ್ಣ ಭಗವಾನರು ಅವ್ರ ಕೈಲಿ ಆಗಿರ್ಲಿಲ್ಲ. ಕಾರಣ ಏನು? ಮತ್ತೆ ಆ ಸಂಹಾರ ಮಾಡಿದಂತ ರಾಜನಾದ್ರು ಯಾರು? ಮತ್ತೆ ಗಾರ್ಗೆ ಋಷಿಗಳು ಕೊಟ್ಟಂತ ಶಾಪವಾದ್ರು ಏನು? ಮತ್ತೆ ಆ ದಿನ ಭಗವಾನ್ ಮಹಾವಿಷ್ಣು ಹಾಗೂ ಶ್ರೀಕೃಷ್ಣ ಭಗವಾನರ ರೂಪದಲ್ಲಿ ಬಂದು ಅವನನ್ನು ಅದ್ಭುತವಾಗಿ ಅವನ ಮೂಲಕ ಸಂಹಾರ ಮಾಡಿದ್ರು. ಯಾರ ರಾಜ? ಇವೆಲ್ಲ ತಿಳ್ಕೊಬೇಕಾ? ಮತ್ತೆ ಆ ವಿಶೇಷ ದಿನಾನೂ ಇದೆ. ಆ ವಿಶೇಷ ದಿನ ಇವತ್ತು ಜಗತ್ತಾದ್ಯಂತ ಈಗಲೂ ಸಹ ಆಚರಿಸ್ತಾರೆ. ಶ್ರದ್ಧಾ ತರ್ಪಣೆಗಳು, ಪೂಜೆ, ಹೋಮ, ಹವನ, ಯಜ್ಞಗಳು ಆ ದಿನ ಮಾಡಿದ್ರೆ ಅತ್ಯದ್ಭುತವಾಗಿ ನಿಮಗೆ ಅದರ ಪ್ರಯೋಜನ, ಅದರ ಅಭಿಷ್ಟ ಎಲ್ಲ ತಿರುಗುತ್ತೆ. ಯಾವುದೋ ತಿಳ್ಕೊಬೇಕಾ? ಈ ನನ್ನ ಕಥೆನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮ್ಗೆಲ್ಲ ವಿಚಾರಗಳು ತಿಳಿಯುತ್ತದೆ. ದ್ವಾಪರ ಯುಗದಲ್ಲಿ ಯದುಕುಲರಿಗೆಲ್ಲ ಒಬ್ಬ ಗುರುಗಳಿದ್ರು. ಅವರೇ ಗಾರ್ಗಾಚಾರ್ಯರು. ಆ ಗಾರ್ಗಾಚಾರ್ಯರು ಕೃತಯುಗದಿಂದ ಇದ್ರು. ಯಾಕಂದ್ರೆ ಶ್ರೀಕೃಷ್ಣ ಭಗವಾನ್ಗೆ ಹೆಸರಿಟ್ಟವರು ಅವರೇ, ಮತ್ತೆ ಯದುಕುಲಕ್ಕೆಲ್ಲ ಅವರೇ ಗುರುಗಳಾಗಿದ್ರು. ಒಮ್ಮೆ ಯದುಕುಲ ರಾಜನ ನೋಡಕ್ಕೆ ಅಂತ ಅವರು ಆಸ್ಥಾನಕ್ಕೆ ಬರುವಾಗ ಯದುಕುಲ ರಾಜ ಇನ್ನೂ ಬಂದಿರಲಿಲ್ಲ. ಆಗ ಅವರ ಆಸ್ಥಾನದಲ್ಲಿದ್ದ ಸಿಂಹಾಸನನ ಇವರು ಕುತ್ಕೊಂಡಾಗ ಅಲ್ಲಿದ್ದಂಥ ಯದುಕುಲದ ರಾಜರುಗಳೆಲ್ಲ ಆ ಸ್ವಾಮಿನ ಅವಮಾನ ಮಾಡಿ ಅವ್ರಿಗೆ ತುಂಬಾ ಮನಸ್ಸು ನೋಯಂಗ್ ಮಾಡಿದ್ರು. ಆ ಕ್ಷಣ ಏನು ಮಾಡಿದ್ರು, ಗಾರ್ಗೆ ಋಷಿಗಳು ತನ್ನ ದಿವ್ಯವಾದ ಜಟೆನ ಭೂಮಿ ಮೇಲೆ ಅಪ್ಪಳಿಸಿದಾಗ ಅಲ್ಲೊಬ್ಬ ರಾಕ್ಷಸ ಉತ್ಪತ್ತಿಯಾದ. ಅವನೇ ಕಾಲಯವನ. ಆ ಕಾಲಯವನ ಏನು ಮಾಡಿದ್ರಂತೆ, ಆ ಕ್ಷಣ ಹೇಳದಂತೆ, ಇನ್ನ ಯದುಕುಲ ವಂಶಸ್ಥರು ಯಾರೇ ಆದ್ರೂ ನಿನ್ನ ಎದುರಿಸಿ ನಿಲ್ಲಕ್ಕಾಗಲ್ಲ. ಈ ಕ್ಷಣ ಇವ್ರನ್ನ ನೀನು ಸಂಹಾರ ಮಾಡು ಅನ್ನೋ ಅಷ್ಟರಲ್ಲಿ ಯದುಕುಲದ ರಾಜ ಓಡಿ ಬಂದು ಗುರುಗಳು ಕಾಲಿಟ್ಕೊಂಡ. ಸ್ವಾಮಿ, ದಯವಿಟ್ಟು ಇಂಥ ಒಂದು ಶಾಪ ಕೊಡಬೇಡಿ. ತಿಳಿದೇ ಮಾಡಿಬಿಟ್ರು, ಅಜ್ಞಾನದಲ್ಲಿ ಮಾಡಿಬಿಟ್ರು, ದಯವಿಟ್ಟು ಇದಕ್ಕೆ ಇಂಥ ದೊಡ್ಡ ಶಾಪನೇ ಬೇಡ ಸ್ವಾಮಿ ಅಂದಾಗ ಆ ಕ್ಷಣ ಏನ್ ಮಾಡೋದು, ಗಾರ್ಗೆ ಋಷಿಗಳು ರಾಜ ಪರಿಪರಿಯಾಗಿ ಕೇಳ್ಕೊಂಡಿದ್ದಕ್ಕೆ ಆ ಕ್ಷಣ ಶಾಂತರಾಗಿ ಆ ಕಾಲಯವನ ಅನ್ನೋ ರಾಕ್ಷಸನಿಗೆ, ಈ ಕ್ಷಣ ನೀನು ಮರುಭೂಮಿಯಲ್ಲಿ ಇದ್ದು ಅಲ್ಲಿ ನಿನ್ನ ರಾಜ್ಯವನ್ನು ಸ್ಥಾಪನೆ ಮಾಡು ಅಂತ ಅಲ್ಲಿಂದ ಅವನ ಮಾಯ ಮಾಡಿ ಕಳಿಸ್ಕೊಟ್ರು. ಅವತ್ತು ಹೋದವನು ಕೃಷ್ಣ ಭಗವಾನರು ಸಂಹಾರ ಮಾಡೋದಕ್ಕಂತ ಮತ್ತೆ ನಾರದರ ಮೂಲಕ ಕಳಿಸಿದ್ರು. ಕಾರಣ ಏನು ಹೇಳ್ತೀನಿ ಕೇಳಿ. ಅಲ್ಲಿವರೆಗೂ ಶ್ರೀಕೃಷ್ಣ ಭಗವಾನರು ಸರಿಸುಮಾರು ತನ್ನ 3 ತಿಂಗಳಿಂದ 8 ವರ್ಷದವರೆಗೂ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದ್ರು. ಅದರಲ್ಲಿ ಮುಷ್ಟಿಕಾಚುರನ 8ನೇ ವಯಸ್ಸಲ್ಲಿ ಸಂಹಾರ ಮಾಡದಂತ ರಾಕ್ಷಸರು ಮುಷ್ಟಿಕಾಚುರ, ಮತ್ತೆ ಕುಲಯಾಶ್ವ, ಮತ್ತೆ ಸಾಕ್ಷಾತ್ ಇಂದಿನ ಜನ್ಮದಲ್ಲಿ ಕಾಲನೇಮಿ ಆಗಿದ್ದಂತ ರಾಕ್ಷಸ ಇವತ್ತು ಕಂಸನಾಗಿ ಮತ್ತೆ ಹುಟ್ಟು ಬಂದ. ಅವನ್ನೂ ಸಹ ಶ್ರೀಕೃಷ್ಣ ಭಗವಾನರು ಸಂಹಾರ ಮಾಡಿದ್ರು. ಸಂಹಾರ ಮಾಡಿದ್ಮೇಲೆ ಏನಾಯ್ತು, ಅಲ್ಲಿಂದ ಮುಂದೆ ಆ ಸಂದರ್ಭದಲ್ಲಿ ಮತ್ತೊಬ್ಬ ರಾಕ್ಷಸ ರಾಜನಾಗಿದ್ದ. ಯಾರಪ್ಪ ಅಂದ್ರೆ ಅವನೇ ಜರಾಸಂಧ. ಈ ಜರಾಸಂಧ 3 ಬಾರಿ ಜನ್ಮ ಎತ್ತಿದ್ದ. ಪ್ರಥಮವಾಗಿ ಕೃತಯುಗದಲ್ಲಿ ಇವನ ಹೆಸರು ವಿಪ್ರಚಿತ್ತಿ. ಈ ವಿಪ್ರಚಿತ್ತಿ ಎಂಥ ಬಲಶಾಲಿ ಅಂದ್ರೆ ದೇವತೆಗಳನ್ನ ನಡುಗಿಸೋನು. ಆ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಾನ್ ಮಹಾವಿಷ್ಣು ಅವನನ್ನ ವಾಯು ರೂಪದಲ್ಲಿ ಬಂದು ತನ್ನ ಗದೆ ಮೂಲಕ ಅಪ್ಪಳಿಸಿ ಸಂಹಾರ ಮಾಡಿದ್ರು. ಮತ್ತೆ ಇನ್ನೊಂದು ಜನ್ಮ ಆಯ್ತದ, ಅದು ತೇತ್ರ ಯುಗದಲ್ಲಿ. ಆ ಯುಗದಲ್ಲಿ
ಅವನು ಸಾಕ್ಷಾತ್ ಆಂಜನೇಯ ಸ್ವಾಮಿ. ಯಾಕಂದ್ರೆ ಇವನ್ನ 3 ಯುಗಗಳಲ್ಲೂ ವಾಯು ರೂಪದಲ್ಲಿ ಬಂದು ಸಂಹಾರ ಮಾಡಿದವ್ರೆ. ಅದೇ ವಾಯು ರೂಪ ತಿಳ್ಕೊಂಡು ಬಂದವರೆ ಸಾಕ್ಷಾತ್ ಆಂಜನೇಯ ಸ್ವಾಮಿ. ಇವನನ್ನ ಗಂಧಮಾದನ ಪರ್ವತದಲ್ಲಿ ಸಂಜೀವಿನಿ ಪರ್ವತ ತಗೊಂಡ್ಬರುವಾಗ ಋಷಿ ವೇಷದಲ್ಲಿದ್ದದ್ದನ್ನ, ಆ ಮೊಸಳೆ ರೂಪದಲ್ಲಿ ಇದ್ದದ್ದನ್ನ ಹೇಳಿ ಅವನ ಸಂಹಾರ ಮಾಡಿಸಿದ್ರು. 2ನೇ ಅವತಾರ. ಇನ್ನು 3ನೇ ಅವತಾರ ಇದೇ ಜರಾಸಂಧ. ಈ ಜರಾಸಂಧ ಸರಿಸುಮಾರು ಶ್ರೀಕೃಷ್ಣ ಭಗವಾನರ ಜೊತೆ 17 ಬಾರಿ ಪ್ರತಿ ಒಂದು ಸಮಯದಲ್ಲೂ 21 ಅಕ್ಷೋಹಿಣಿ ಸೇನೆ ತಂದು ಯುದ್ಧ ಮಾಡ್ದ. ಬರೀ ಅದರಲ್ಲಿ ಭಗವಾನ್ ಮಹಾವಿಷ್ಣು ಮತ್ತೆ ಸಾಕ್ಷಾತ್ ಬಲರಾಮರು ಅಂದ್ರೆ ಸಂಕರ್ಷಣನೂ ಅಂತಾರೆ, ಅವ್ರದೇ ಪ್ರತಿರೂಪ. ನೋಡಿ, ಆ ಯುಗದಲ್ಲಿ ಪರಮಾತ್ಮ 4 ರೂಪಗಳನ್ನ ತಿಳಿದಿದೆ. ಒಂದು ಶ್ರೀಕೃಷ್ಣ ಭಗವಾನು, ಮತ್ತೆ ಸಂಕರ್ಷಣ ಅದೇ ಬಲರಾಮ ಅಂತಾರೆ, ಮತ್ತೆ ಅವರ ಮಗನಾಗಿ ಪ್ರದ್ಯುಮ್ನ ಇದ್ದ, ಮತ್ತೆ ಪ್ರದ್ಯುಮ್ನ ಮಗ ಅನಿರುದ್ಧನಾಗಿದ್ದ. ಈ 4 ರೂಪಗಳು ಭಗವಾನ್ ಮಹಾವಿಷ್ಣುದೇ, ಸಾಕ್ಷಾತ್ ಶ್ರೀಕೃಷ್ಣ ಭಗವಾನವೇ. ಹಾಗಾಗಿ 4 ಶಕ್ತಿಗಳು ಅಲ್ಲೇ ಇತ್ತು. ಈ ಒಂದು ಸಲಿ ಏನಾಗುತ್ತೆ, 17 ಬಾರಿ ಜಯಿಸಿದ್ಮೇಲೆ ಅವನಿಗೆ ಅನ್ಸುತ್ತೆ ಶ್ರೀಕೃಷ್ಣ ಭಗವಾನನ್ನ ಜಯಿಸೋದು ಕಷ್ಟ. ಆದ್ರೆ ಪ್ರತಿ ಸಮಯದಲ್ಲೂ ಶ್ರೀಕೃಷ್ಣ ಭಗವಾನರು ಬಲರಾಮನಿಗೆ ಆಜ್ಞೆ ಮಾಡಿರ್ತಾರೆ, ಯಾವುದೇ ಕಾರಣಕ್ಕೂ ನೀನು ಇವನನ್ನ ಸಂಹಾರ ಮಾಡಬಾರ್ದು. ಯಾಕಂದ್ರೆ ಇವನು ಪೂರ್ವದಲ್ಲಿ ನಿರ್ಧಾರ ಆಗಿದೆ, ಇವನು ಭೀಮನಿಂದ ಮಾತ್ರನೇ ಸಂಹಾರ ಆಗ್ಬೇಕು. ಯಾಕಂದ್ರೆ 2 ಜನ್ಮದಲ್ಲೂ ವಾಯುಪುತ್ರ, ಒಂದು ಆಂಜನೇಯ ಸ್ವಾಮಿ ತೀರ್ಥಯಾಗದಲ್ಲಿ ಸಂಹಾರ ಮಾಡಿರ್ತಾರೆ, ಅದಕ್ಕಿಂತ ಮುಂಚೆ ವಾಯುದೇವನೇ ಇವನ್ನ ಸಂಹಾರ ಮಾಡಿರ್ತಾನೆ. ಇನ್ನು 3ನೇ ಸಲಿ ಅದೇ ವಾಯುದೇವನ ಅವತಾರವಾಗಿ ಭೀಮ ಬಂದಿರ್ತಾನೆ. ಹಾಗಾಗಿ ಅವನಿಂದನೇ ಸಂಹಾರ ಆಗ್ಬೇಕು ಅಂತ ಹೇಳಿ ಬಿಟ್ಟು ಕಳಿಸ್ತಾನೆ. ಇದಕ್ಕೆ ಕಾರಣನೂ ಇದೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಭೂಭಾರ ತುಂಬಾ ಇತ್ತು. ಭೂಭಾರ ಅಂದ್ರೆ ಅನೇಕ ರಾಜರು ಈ ರಾಕ್ಷಸರು ರಾಜರೂಪದಲ್ಲಿ ಬಂದಿದ್ರು. ಹಾಗಾಗಿ ಸಾಕ್ಷಾತ್ ಭಗವಂತ ತೀರ್ಮಾನ ಮಾಡ್ದ, ಇವನ್ನೆಲ್ಲ ಸಂಹಾರ ಮಾಡ್ಬೇಕು ಅಂದ್ರೆ ನಾನು ಸಹ ಪರಿಪೂರ್ಣ ಅವತಾರ ಎತ್ಕೊಂಡ್ ಬರ್ಬೇಕು ಅಂತ ಹೇಳಿ ಸ್ವಾಮಿ ಭೂಮಿ ಮೇಲೆ ಪರಿಪೂರ್ಣ ಅವತಾರ ಅಂದ್ರೆ 16 ಕಲೆ ಇತ್ತು. ನೋಡಿ, ಸ್ವಾಮಿಗೆ 16 ಕಲೆ ಪರಿಪೂರ್ಣ ಅವತಾರ ಶ್ರೀಕೃಷ್ಣ ಭಗವಾನ್. ಅದೇ ರಾಮ ಅವತಾರದಲ್ಲಿ 12 ಕಲೆ ಮಾತ್ರ ಇತ್ತು. ಈ 12 ಕಲೆ ಯಾಕೆ ಪರಿಪೂರ್ಣ ಆಗಿಲ್ಲ ಅಂದ್ರೆ, ಆ ಸಂದರ್ಭದಲ್ಲಿ ಸಾಕ್ಷಾತ್ ರಾಮಚಂದ್ರ ಪ್ರಭು ಮನುಷ್ಯರಾಗೇ ಇದ್ರು, ಆದ್ರೆ ದೇವತಾ ಶಕ್ತಿ ಇದ್ರು ನಾನು ಮಾನವನಾಗೇ ಇರಬೇಕು ಅಂತ ಹೇಳಿ ಬರೀ 12 ಕಲೆ ಇತ್ತು. ಆ ಸಂದರ್ಭದಲ್ಲಿ ಪರಶುರಾಮನ ಹತ್ರ 4 ಕಲೆ ಇತ್ತು. ಅವ್ರು ಯಾವಾಗ ಇವ್ರನ್ನ ಅಭಿಮುಖವಾಗಿ ಬಂದಾಗ, ಯುದ್ಧ ಅಂತ ಸಾರದಾಗ, ಅವರಲ್ಲಿದ್ದಂಥ ವೈಷ್ಣವ ತತ್ವ 4 ಕಲೆಗಳು ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು ಆಯ್ಕೆ ಆದಾಗ, ಆ ಕ್ಷಣದಲ್ಲಿ ಪರಶುರಾಮರು ತನ್ನಲ್ಲಿದ್ದಂಥ ವೈಷ್ಣವ ತತ್ವ ಯಾವಾಗ ಇವ್ರನ್ನೆಲ್ಲ ಆವರಿಸ್ಕೊಂಡು ಅವರು ಶಾಂತರಾಗ್ಬಿಟ್ರು. ಹಾಗಾಗಿ ಅಲ್ಲಿ 12 ಮತ್ತೆ 4 ಸೇರಿ 16 ಆಯ್ತು. ಆದರೆ ಈ ಶ್ರೀಕೃಷ್ಣ ಭಗವಾನರು ಸರಿಸುಮಾರು 16 ಕಲೆ ಎತ್ಕೊಂಡೆ ಸಾಕ್ಷಾತ್ ಭಗವಂತ ಭೂಮಿ ಮೇಲೆ ಬಂದರು. ಭೂಭಾರ ಕಡಿಮೆ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವರು ಈ ಜರಾಸಂಧನ 17 ಬಾರಿ ಸೋಲ್ಸಿ ಕಳಿಸಿದ್ರು. ಕೊನೆಗೆ 18ನೇ ಬಾರಿ ಏನ್ ಮಾಡದಂತೆ, ಅವನಿಗೆ ಸ್ನೇಹಿತನಾಗಿದ್ದಂತ ಈ ಕಾಲಯವನನ್ನ ಹೇಗಾದ್ರೂ ಇಲ್ಲಿ ಕರೆಸ್ಬೇಕು, ಅವನ ಮುಖಾಂತರ ಈ ಯಾದವರನ್ನ, ಕೃಷ್ಣನ್ನ ಎಲ್ಲಾನು ಸಂಹಾರ ಮಾಡಬೇಕು ಅಂತ ಆಲೋಚನೆ ಮಾಡಿದ. ಅದೇ ಸಂದರ್ಭದಲ್ಲಿ ಶ್ರೀಕೃಷ್ಣ ಭಗವಾನರು ನಾರದರಿಗೆ ಹೇಳ್ಕೊಳ್ಸಿದಂತೆ, ಇದು ಸುಸಮಯ, ಈ ಕ್ಷಣ ನೀನು ಆ ಮರುಭೂಮಿಯಲ್ಲಿರುವಂತ ಕಾಲಯವನಿಗೆ ತಿಳಿಸು, ನನ್ನೇ ಬರೋಂಗ್ ಮಾಡುವಂತೆ. ಆ ಕ್ಷಣ ನಾರದರು ಆ ಜಾಗಕ್ಕೆ ಹೋಗಿ, ನೋಡಪ್ಪ, ಯದುಕುಲದಲ್ಲಿ ಶ್ರೇಷ್ಠನಾಗಿರೋನು, ಬಹಳ ಬಲಶಾಲಿಯಾಗಿರೋನು ಕೃಷ್ಣ ಅಂತಿದ್ದಾನೆ, ನೀನ್ ಎಲ್ಲಾನು ಜಯಿಸಿದ್, ಎಲ್ಲಾನು ಸಂಬಂಧ, ಯಾಕೆ ನೀನು ಇನ್ನು ಯದುಕುಲಕ್ಕೆ ಹೋಗಿಲ್ಲ ಅಂದಾಗ, ಈ ಗಾರ್ಗೆ ಋಷಿಗಳು ಒಂದು ಶಾಪ ಕೊಟ್ಟಿರ್ತಾರೆ. ಏನಂದ್ರೆ, ಎಲ್ಲಿವರೆಗೂ ನಿನ್ನನ್ನ ಅವರು ಬಂದು ಯದುಕುಲನ ಸಂಹಾರ ಮಾಡು ಅಂತಾರಲ್ಲ, ಅಲ್ಲಿವರೆಗೂ ಈ ಜ್ಞಾಪಕ ಬರಲ್ಲ ಅಂತಿರ್ತಾರೆ. ಯಾವಾಗ ನಾರದರು ಬಂದು ಹೇಳಿದ ತಕ್ಷಣ ಇವನಿಗೆ ಪೂರ್ವದಿಂದ ಜ್ಞಾಪಕ ಬರುತ್ತೆ. ಅವಾಗ ಏನ್ ಮಾಡ್ತಾನೆ, ನೋಡಿ ಸ್ನೇಹಿತರೆ, ಇವನ ಹತ್ರ ಇದ್ದಂಥ ಸೈನ್ಯ ಎಷ್ಟೊಂದು ಕೇಳಿದ್ರೆ ಆಶ್ಚರ್ಯ ಬೀಳ್ತಾನೆ. ಇವನ ಹತ್ರ ಸರಿಸುಮಾರು 3 ಲಕ್ಷ ಅಕ್ಷೋಹಿಣಿ ಸೈನ್ಯ ಇತ್ತು. ಆ ಸೈನ್ಯ ತಗೊಂಡು ಬಂದ ಮಧುರಾ ನಗರಕ್ಕೆ. ಅಷ್ಟೊತ್ತಿಗೆ ಶ್ರೀಕೃಷ್ಣ ಭಗವಾನ್ ಏನ್ ಮಾಡಿದ್ರು, ಮುಂದೆ ಆಗೋದನ್ನ, ಯಾಕಂದ್ರೆ ಸರ್ವಾಂತರ್ಯಾಮಿ, ಚೆನ್ನಾಗಿ ಎಲ್ಲ ಏನಾಗುತ್ತೆ ಅಂತ ಚೆನ್ನಾಗಿ ಬಲಬಾರ್ದವರು. ಹಾಗಾಗಿ ಏನ್ ಮಾಡಿದ್ರು ಸ್ವಾಮಿ, ಆ ಕ್ಷಣ ಒಂದೇ ದಿನ ರಾತ್ರಿಯಲ್ಲಿ ಆ ಮಧುರಾ ಪಟ್ಟಣವನ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡಿಸಿ, ದ್ವಾರಕ ಸಮುದ್ರದ ಮಧ್ಯದಲ್ಲಿ ಸಮುದ್ರನಿಗೆ ಹೇಳಿ, ಭೂಮಿನ ಈ ಕ್ಷಣ ನನಗೆ ನೀನು ಕೊಡು, ಇಲ್ಲಿ ನಮಗೆ ವಾಸಿಸ್ಬೇಕು ಅಂದಾಗ, ಒಂದಾನೊಂದು ಕಾಲದಲ್ಲಿ ಆ ಜಾಗನ ಮಾಂಧಾತ ರಾಜ ಆಳಿದ. ಆ ಮಾಂಧಾತ ರಾಜ ಆಳಿದಾಗ
ಅದು ಸಮುದ್ರದಲ್ಲಿ ಹೋಗಿತ್ತು. ಮತ್ತೆ ಅದೇ ಒಂದು ಒಂದು ಜಾಗ ಮತ್ತೆ ಮೇಲ್ ಬಂದಾಗ ಕೆಲವೊಂದು ಶಿಥಿಲಗೊಂಡಂತ ಒಂದು ಅದ್ಭುತವಾದ ಕಟ್ಟಡಗಳನ್ನ ಸ್ವಾಮಿ ಇವನ್ನ ಯಾರನ್ನ ಸಾಕ್ಷಾತ್ ವಿಶ್ವಕರ್ಮನ ಕರೆಸಿ ಒಂದೇ ರಾತ್ರಿಯಲ್ಲಿ ಅದ್ಭುತವಾದ ಮಹಲ್ಗಳನ್ನ ಕಟ್ಟಿಸಿ ರಾತ್ರಿ ಎಲ್ಲರನ್ನೂ ಅಲ್ಲಿ ವರ್ಗಾವಣೆ ಮಾಡಿಬಿಟ್ಟು ವರ್ಗಾವಣೆ ಮಾಡಿದ್ಮೇಲೆ ಏನಾಯ್ತು, ಊರು ಫುಲ್ ಮಧುರ ಖಾಲಿ ಆಯ್ತು. ಅವಾಗ ಏನ್ ಮಾಡೋದು, ಅಷ್ಟೊತ್ತಿಗೆ ಜರಾಸಂಧನ ಜೊತೆ ಈ ಕಾಲೋನಿನೇ ಬಂದು ಮತ್ತೆ ಮಧುರಾನಗರ ಸುತ್ತಲೂ ಅವನ ಭದ್ರವಾದ ಕೋಟೆ ಇತ್ತಲ್ಲ, ಮಧುರಾಪಟ 4 ಕಡೆನೂ 4 ಸಿಂಹದ್ವಾರಗಳಿತ್ತು, ಅದನ್ನೆಲ್ಲ ಕ್ಲೋಸ್ ಮಾಡಿಸಿದ ಶ್ರೀಕೃಷ್ಣ ಭಗವಾನ್. ಸುತ್ತಲೂ ಇವರು ಅಕ್ವೈರ್ ಮಾಡ್ಕೊಂಡ್ಬಿಟ್ರು. ಅವಾಗ ಏನ್ ಮಾಡಿದ್ರು, ಸರಿಸುಮಾರು 21 ದಿನಗಳು ಕಾದ್ನಂತೆ ಯಾರಾದ್ರೂ ಬರ್ತಾರ ಅಂತ. ಯಾರೂ ಬರಲಿಲ್ಲ. ಶ್ರೀಕೃಷ್ಣ ಭಗವಾನ್ ಏನ್ ಮಾಡಿದ್ರಂತೆ, ಆ ಕ್ಷಣ ಒಬ್ಬರೇನೆ ಅವನ್ನ ಎದುರಿಸಕ್ಕೆ ಒಂದು ಸಿಂಹದ್ವಾರ ಬಂದನ್ನ ಕಾಯ್ಕೊಂಡಿದ್ದಂತೆ. ನೋಡಿದಂತೆ ಶ್ರೀಕೃಷ್ಣ ಭಗವಾನರ ಬಗ್ಗೆ ಪರಿಪೂರ್ಣ ಮಾಹಿತಿ ಕೊಟ್ಟಿದ್ರಂತೆ ಯಾರು, ನಾರದರು. ಅವಾಗ ಇವ್ರು ನೋಡಿದಂತೆ, ಏನಿದು ಇಷ್ಟು ಒಂದು ಯಾದವ ಕುಲು ನನ್ನ ಮೇಲೆ ಯುದ್ಧಕ್ಕೆ ಬರ್ತಾನೆ, ಒಬ್ಬನೇ ಅವ್ರು ಬರ್ತಾನಲ್ಲ, ಯಾರು ಇವನು ಅಂತ ನೋಡ್ತಾನಂತೆ. ಆವಾಗ ನಾರದರು ಹೇಳಿದ ಒಂದೊಂದು ಕಲೆನೂ ಶ್ರೀಕೃಷ್ಣ ಭಗವಾನ್ ಕಾಣಿಸ್ತಾನೆ. ಓಹೋ, ಇವನೇ ಶ್ರೀಕೃಷ್ಣ ಅಂತೇಳಿ ಅವರು ಸಹ ಇಳಿದು ಬಂದಂತೆ, ಯಾವುದೇ ಆಯುಧ ಇಲ್ದಂಗೆ ಬಂದ್ರಂತೆ. ಇಬ್ರು ಫೇಸ್ ಟು ಫೇಸ್ ಮಾಡುವಾಗ ಇನ್ನೇನು ಶ್ರೀಕೃಷ್ಣ ಭಗವಾನ್ ಹತ್ರ ಬಂದ್ರಂತೆ, ಚಂಗ್ ಅಂತ ಹಾರದ್ರಂತೆ. ಹೊಡೆದ್ರಂತೆ ಸರಿಸುಮಾರು ಅವನ್ನ 4 ಗಂಟೆಗಳ ಕಾಲ ಚೆನ್ನಾಗಿ ಅಲಿಸಿದ್ದಾರೆ. ಕೊನೆಗೆ ಒಂದು ಗುಹೆಗೆ ಹೋದ್ರಂತೆ. ಆ ಗುಹೆಗೆ ಹೋಗಿ ಇವರಲ್ಲಿದ್ದಂಥ ಒಂದು ಹಳದಿ ಕಲರ್ ಒಂದು ಶಾಲು ಇರುತ್ತಲ್ಲ, ನಾಕಿದಲ್ಲ, ಈ ಥರದನ್ನ ಅಲ್ಲಿ ಒಬ್ಬರು ಮಲಗಿದ್ನಂತೆ. ಅವನೇ ಮುಚ್ಚುಕುಂದ. ಆ ಮುಚ್ಚುಕುಂದನ ಮೇಲೆ ಹಾಕಿದ್ರಂತೆ. ಹಾಕಿ ಸ್ವಾಮಿ ಆ ಕ್ಷಣ ಮಾಯ ಆದಂತೆ. ಅಲ್ಲಿಂದ ಅಟಿಸ್ಕೊಂಬಂದಲ್ಲ ಈ ಕಾಲೋನಿ ಒಳಗಡೆ ಬಂದಂತೆ. ನೋಡ್ತಾನಂತೆ, ಇದೇನಿದು ಮಲಗಿದ್ದಾನಲ್ಲ ಶ್ರೀಕೃಷ್ಣ, ಅಷ್ಟು ನಿನ್ಗೆ ಗಡ್ಡ ಎಲ್ಲ ಬಂದ್ಬಿಡ್ತಾ ಅಂದ್ರೆ ಮಾಯೆ ಅನ್ನೋದು ಸ್ವಾಮಿ ಅವನ ಮೇಲೆ ಪ್ರಯೋಗ ಮಾಡ್ತಾರೆ. ಆವಾಗ ಇವನೇನ್ ಮಾಡ್ದ, ಏನ್ ಅಷ್ಟು ಗಡ್ಡ ಮೀಸೆ ಎಲ್ಲ ಬಂದು ಇಷ್ಟು ದೊಡ್ಡ ದೇಹ ಆಗ್ಬಿಟ್ಟಿದೆಯಲ್ಲ ಅಂತೇಳಿ ಕೋಪಕ್ಕೆ ಜಾಡ್ಸ್ ಒದ್ದಿದ ತಕ್ಷಣನೇ ಆ ಕ್ಷಣ ಒದ್ದಂತ ಆ ಇಟ್ಟಿಗೆ ಅವನು ಮಲಗಿದಂತ ಮುಚ್ಚಿಕೊಂಡ ತಿರುಗಿ ಇವನ್ನ ದಿವ್ಯ ದೃಷ್ಟಿನ ನೋಡಿದ ತಕ್ಷಣ ಇವನ ಕಣ್ಣಿಂದ ಅದ್ಭುತವಾದ ಬೆಂಕಿ ಬಂದು ಆ ಕ್ಷಣ ಕಾಲೆಯವನ ಭಸ್ಮ ಆಗ್ಬಿಟ್ಟು ಭಸ್ಮ ಆಗಿದೆ. ಒಂದು ಕ್ಷಣ ಏನಾಯ್ತು ನೋಡೋ ಅಷ್ಟರಲ್ಲಿ ಒಂದು ಅದ್ಭುತವಾದ ಬೆಳಕು ಬಂತು. ಆ ಬೆಳಕು ನೋಡ್ತಾನಕ್ಕೆ ಪ್ರಜ್ವಲಿಸಿ ಸ್ಟಾರ್ಟ್ ಆಯ್ತು. ಒಂದು ಕಣ್ಣು ಉಚ್ಕೊಂಡು ಯಾರು ಅನ್ನೋದ. ಆಗ ಹೇಳ್ತಾರೆ ಪರಮಾತ್ಮ ಹೇಳ್ತಾನೆ, ನಾನೇ ಶ್ರೀಕೃಷ್ಣ ಭಗವಾನ್. ನಿನ್ನಿಂದ ಈ ಕಾರ್ಯ ಆಗ್ಬೇಕಾಗಿತ್ತು. ನೀನು ಪೂರ್ವದಲ್ಲಿ ದೇವತೆಗಳನ್ನ ಯುದ್ಧದಲ್ಲಿ ಸಹಾಯ ಮಾಡಿದ್ದೆ. ಆ ಕಾರಣದಿಂದಾಗಿ ನಿನಗೆ ಈ ದ್ವಾಪರಾಯುಗದಲ್ಲಿ ನಾನು ನಿನಗೆ ದರ್ಶನ ಕೊಡಬೇಕಾಗಿತ್ತು ಅಂತ ಹೇಳ್ತಾನೆ. ಪರಮಾತ್ಮ ನನಗೆ ಯಾವುದು ಜ್ಞಾಪಕ ಇಲ್ಲ, ನನಗೆ ಇದ್ರ ಬಗ್ಗೆ ಹೇಳು ಅಂದಾಗ ಹೇಳ್ತಾನೆ, ಪೂರ್ವದಲ್ಲಿ ರಾಕ್ಷಸರು ದೇವತೆಗಳನ್ನ ಯುದ್ಧದಲ್ಲಿ ಸೋಲಿಸಿದಾಗ ಬ್ರಹ್ಮದೇವರ ಹತ್ರ ಹೋಗಿ ಕೇಳಿದಂತೆ. ಅವಾಗ ನೀನು ಮಾಂತಾತನ ಮಗ, ನಿನ್ನ ಹೆಸರು ಮುಚುಕುಂದ, ನಿನ್ನನ್ನ ಆ ದೇವತೆಗಳೆಲ್ಲ ಬಂದು ರಕ್ಷಣೆಗೆ ಅಂತ ಕೋರಿದಾಗ ನೀನು ಅವ್ರ ಜೊತೆ ನಿಂತ್ಕೊಂಡು ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಓಡಿಸಿ ಸೋಲಿಸಿದಾಗ ಅವಾಗ ಇಂದ್ರ ಕೇಳ್ದ, ಸ್ವಾಮಿ ನಿನಗೇನು ಬೇಕು ಅಂದರೆ, ನನಗೆ ಯುದ್ಧ ಮಾಡಿ ಆಯಾಸ ಆಗಿದೆ, ನನ್ನ ಹೆಂಡತಿ ಮಕ್ಕಳ ಜೊತೆ ಹೋಗ್ಬೇಕಂದ್ರೆ. ಸ್ವಾಮಿ ನೀನು ಯುದ್ಧ ಮಾಡೋಗ್ಲೇ ನಿನ್ನ ಯುಗಗಳೇ ಆಗೋಗಿದೆ, ಈಗ ನಿನ್ನ ಹೆಂಡತಿ ಮಕ್ಕಳು ಯಾರೂ ಇಲ್ಲ, ಮತ್ತೆ ಬೇರೆ ಏನಾದರೂ ಕೇಳು ಅನ್ನಂತೆ. ಸರಿ ನಾನು ಮುಕ್ತಿ ಕೊಡು ಅನ್ನಂತೆ. ಮುಕ್ತಿ ಅಂತೂ ನಾನು ಕೊಡೋಕ್ಕಾಗಲ್ಲ, ಶ್ರೀಕೃಷ್ಣ ಭಗವಾನ್ ಮಾತ್ರ ನೀನು ಮುಕ್ತಿ ಕೊಡೋಕ್ಕಾಗತ್ತೆ ಅನ್ನಂತೆ. ಆವಾಗ ಏನು ಮಾಡಿದ್ರು, ಮತ್ತೆ ನನಗೆ ಬೇರೆ ಏನು ಕೊಡ್ತೀಯ, ಆಯಾಸ ಆಗಿದೆ, ಮುದ್ದೆ ಯಾರು ಕೊಡು. ಆಯ್ತು, ಅದನ್ನು ನಾವು ಕೊಡುವಲ್ಲಿ ಅಂತಲೇ ತಥಾಸ್ತಂತೆ. ಆವಾಗ ಅಲ್ಲಿ ಹೊರಟಿ ಬಂದಂಥ ಮಾಂಧಾತ ಈ ಮುಚುಕುಂದ ಬಂದು ಇಲ್ಲಿ ಮಲಗಿದ್ರಂತೆ. ಹೇಳಿದಂತೆ ಗಾರ್ಗೆ ಋಷಿಗಳು ಒಂದೊಂದು ದಿನ ಶ್ರೀಕೃಷ್ಣ ಭಗವಾನ್ ನಿನಗೆ ದರ್ಶನ ಕೊಟ್ಟು ನಿನಗೆ ಕೇಳಿದನ್ನ ಕೊಡ್ತಾರೆ ಅಂತೇಳಿ ಗುರುಗಳು ಹೇಳಿ ಜ್ಞಾಪಕೊಂಡಿದ್ದಂತೆ. ಆವಾಗ ಇವನಿಗೆ ಆ ಹೇಳಿದಾಗೆಲ್ಲ ಜ್ಞಾಪಕ ಬಂದೆ. ಶ್ರೀಕೃಷ್ಣ ಭಗವಾನ್ಗೆ ಸಾಷ್ಟಾಂಗ ಬಿಟ್ಟಿದ್ದೆ, ಸ್ವಾಮಿ ನನಗೆ ಮುಕ್ತಿ ಕೊಡೋದ್ರಂತೆ. ಆವಾಗ ಹೇಳಿದಂತೆ, ಮುಕ್ತಿ ಕೊಡೋಕೆ ನನ್ನ ಕೈಲಿ ಆಗಲ್ಲಪ್ಪ, ಯಾಕಂದ್ರೆ ಈ ಮುಕ್ತಿನ ನೀನು ತಗೊಬೇಕು ಅಂದ್ರೆ ನೀನು ಅನೇಕ ಪ್ರಾಣಿಗಳನ್ನ ವಧೆ ಮಾಡಿ ಸಂಹಾರ ಮಾಡಿ ತಿಂದಿದ್ಯಾ, ಹಾಗಾಗಿ ಈ ಜನ್ಮದಲ್ಲಿ ನಿನಗೆ ಮುಕ್ತಿ ಇಲ್ಲ. ನೀನು ಈ ಕ್ಷಣ ವಿಮಾನದಲ್ಲಿ ಕುತ್ಕೊಂಡು ನನ್ನ ತಪಸ್ಸು ಮಾಡು, ಕಲಿಯುಗ ಹಂತದಲ್ಲಿ ಇರ್ತೀಯ, ಕಲಿಯುಗ ಆದ ನಂತರ ನಿನಗೆ ಮತ್ತೊಂದು ಜನ್ಮ ಬರುತ್ತೆ, ಆಗ ನಿನಗೆ ಮುಕ್ತಿ ಸಿಗುತ್ತೆ ಅಂತೇಳಿ ಸ್ವಾಮಿ ಅಲ್ಲೇ ಅವನಿಗೆ ಆಶೀರ್ವಾದ ಕಳಿಸ್ತರು. ಇವನು ಅವಾಗ ಸ್ವಾಮಿ ಅಲ್ಲಿಂದ ಅಂತರ್ಧಾನ ಆದ್ಮೇಲೆ ಈಚೆ ಬಂದು ನೋಡ್ತಾನೆ. ಇವನು ಎಷ್ಟು ಉದ್ದ ಇರ್ತಾನೆ ಅಂದ್ರೆ ಸ್ನೇಹಿತರೆ, ಒಂದು ಅಂದ್ರೆ ಈ ತಾಟಿಲಿಂಗ್ ಮರ ಸುಮಾರು ಉದ್ದ ಇರುತ್ತೆ, ಅದ್ರದ್ದು 3ರಷ್ಟು ಉದ್ದ ಇತ್ತಂತೆ. ಅನ್ಕೊಂಡಂತೆ ಯುಗ ಬದಲಾಗಿದೆ ಅಂತೇಳಿ ಆ ಕ್ಷಣ ಅಲ್ಲಿಂದ ಹಿಮಾಲಯಕ್ಕೆ ಹೊರಟಿ ಅಲ್ಲಿ ತಪಸ್ ಮಾಡ್ಕೊಂಡು ಈಗಲೂ ಸಹ
ಅವರು ಚಿರಂಜೀವಿನೇ ಈಗಲೂ ಇದ್ದಾರೆ, ಬಟ್ ಎಲ್ಲರ ಕಾಣಿಸ್ಕೊಳ್ಳೋದಿಲ್ಲ. ಆ ಮುಚುಕುಂದ ಸ್ವಾಮಿನ ಈಗಲೂ ಸಹ ದಿವ್ಯದಿಂದ ತಪಸ್ ಮಾಡಿಕೊಂಡು ಒಳ್ಳೆ ಇದ್ದಾರೆ. ಸ್ನೇಹಿತರೆ, ಆ ಕಾಲಿನೇಮಿ ಸತ್ತನಲ್ಲ ಯಾವ ದಿನ ಗೊತ್ತಾ ನಿಮಗೆ? ಹುಟ್ಟಿದ್ದು ಅವನು ಪರಿಪೂರ್ಣ ಚತುರ್ದಶ ಅಮಾವಾಸ್ಯೆ ದಿನ, ಮತ್ತೆ ಸತ್ತಂತ ದಿನನೂ ಅಮಾವಾಸ್ಯೆನೇ ಆಗಿತ್ತು. ಹಾಗಾಗಿ ಗಾರ್ಗೆ ಋಷಿಗಳು ಹೇಳಿದ್ರು, ನೀನು ಯಾವುದೇ ಕಾರಣಕ್ಕೂ ಅಮಾವಾಸ್ಯೆಯಲ್ಲಿ ಎದ್ದು ಬರಬಾರ್ದು ಅಂತ. ಆದರೆ ಅವನು ಅಮಾವಾಸ್ಯೆ ದಿನನೇ ಶ್ರೀಕೃಷ್ಣ ಭಗವಾನ ಕರೆಸಿ ಅವನ್ನ ಅಲ್ಲಿ ಸಂಹಾರ ಮಾಡಿದ್ರು. ಈಗಲೂ ಸಹ ಯಾಕೆ ಅಮಾವಾಸ್ಯೆಗೆ ಅಷ್ಟು ಪ್ರಶಸ್ತಿ ಅಂದರೆ, ಸಾಕ್ಷಾತ್ ಜಗಜ್ಜನಿನೇ ಪಟ್ಟು ಕೂತ್ಕೊಳ್ತಾರೆ, ಅವತ್ತು ಬೇಡಿದ ದಿನ ಕೊಡ್ತಾರೆ. ಅದಕ್ಕೆ ಇವತ್ತು ಅಷ್ಟೇ ನದಿಗಳಲ್ಲಿ ಮತ್ತೆ ಪುಣ್ಯಕ್ಷೇತ್ರಗಳಲ್ಲಿ ಅಷ್ಟು ಅದ್ಭುತವಾಗಿ ಈ ಅಮಾವಾಸ್ಯೆ ದಿನ ಪೂಜೆ ಮಾಡ್ತಾರೆ. ಅವತ್ತು ಬೇಡಿದ ಸಿಗುತ್ತೆ, ಕೇಳಿದ ಸಿಗುತ್ತೆ, ಅವತ್ತು ಇಷ್ಟಾರ್ಥಗಳು ಲಭಿಸುತ್ತೆ ಅಂತೇಳಿ ಮೊದಲೇ ಡಿಸೈಡ್ ಮಾಡಿ. ಸ್ವಾರಸ್ಯಕರ ವಿಚಾರ ಹೇಳ್ತೀನಿ ಕೇಳಿ. ಮಹಾಭಾರತ ಯುದ್ಧ ಅಮಾವಾಸ್ಯೆ ದಿನನೇ ಪ್ರಾರಂಭವಾಯಿತು. ಮತ್ತೆ ಅಮಾವಾಸ್ಯೆ ಒಂದು ದಿನ ಮುಂಚೆನೆ ಸ್ವಾಮಿ ಅಮಾವಾಸ್ಯೆ ಅನ್ನೋದನ್ನೇ ಸೃಷ್ಟಿ ಮಾಡ್ದ. ಹೇಗೆ ಅಂತ ಕೇಳ್ತೀರಾ? ಪಾಂಡವರಿಗೂ ಕೌರವರಿಗೂ ಯುದ್ಧ ಪ್ರಾರಂಭಕ್ಕೆ ಇನ್ನು 7 ದಿನ ಆಯಿತು. ಆ ಸಂದರ್ಭದಲ್ಲಿ ನಕುಲನಿಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಬಹಳ ಅವನಿಗೆ ಪಾಂಡಿತ್ಯ ಇತ್ತು. ಇದನ್ನ ಅರ್ಥಂತ ಈ ದುರ್ಯೋಧನ ಬಂದು ಕೇಳಿದಂತೆ, ನಿಮ್ಮ ಪಾಂಡವರನ್ನ ನಾನು ಗೆಲ್ಲಬೇಕು, ನನಗೊಂದು ಒಳ್ಳೆ ಮುಹೂರ್ತ ಇಟ್ಕೊಂಡು ಅಂತೆ. ಆವಾಗ ಆ ಕ್ಷಣ ತನ್ನ ದಿವ್ಯದಾನದಲ್ಲಿ ನೋಡಿ, ಇನ್ನು 7 ದಿನದಲ್ಲಿ ಅಮಾವಾಸ್ಯೆ ಬರುತ್ತೆ. ಆ ಅಮಾವಾಸ್ಯೆ ದಿನ ಬಂದು ನೀನು ಬೆಳಿಗ್ಗೆನೆ ಈ ಕುರುಕ್ಷೇತ್ರದಲ್ಲಿ ಪಂಚಕ್ಷೇತ್ರದಲ್ಲಿ ಬಂದು ನೀನು ಸ್ನಾನ ಮಾಡಿ ಬೆಳಿಗ್ಗೆನೆ ಚಿನ್ನ ದಾನ ಮಾಡಿದ್ರೆ ಬ್ರಾಹ್ಮಣರಿಗೆ ನಿನಗೆ ವಿಜಯ ಲಭಿಸುತ್ತೆ ಅನ್ನಂತೆ. ಅವನು ಅದರಿಂದ ಕೇಳಿ ಬಹಳ ಸಂತೋಷದಿಂದ ಅಲ್ಲಿಂದ ಹೊರಟಂತೆ ದುರ್ಯೋಧನ. ಮತ್ತೆ ಆ ಕ್ಷಣ ಶ್ರೀಕೃಷ್ಣ ಭಗವಾನ್ ಬಂದ್ರಂತೆ, ಹೇಳ್ಬಿಟ್ಟಿಯಾ ಅಂದ್ರಂತೆ, ಸ್ವಾಮಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ನನ್ನನ್ನ ಸಂಹಾರ ಮಾಡೋದಕ್ಕೆ ನನಗೆ ಮುಹೂರ್ತ ಇಟ್ಕೊಂಡಿದ್ರು ನನ್ನ ಕರ್ತವ್ಯ ನಾನು ಮಾಡಲೇಬೇಕು ಅಂದ್ರೆ. ಆವಾಗ ನೀನೇ ನಿನ್ನ ಕರ್ತವ್ಯ ಮಾಡಿಬಿಟ್ಟೆ, ನಿಮ್ಮನ್ನ ಹಗಲು ರಾತ್ರಿ ಕಾಯ್ತಾರೋ ನಾನು ನನ್ನ ಕರ್ತವ್ಯ ಮಾಡ್ಬೇಕಲ್ಲ ಅಂತೇಳಿ ಆ ಕ್ಷಣ ಭಗವಾನ್ ಏನ್ ಮಾಡೋದಂತೆ, ಕರೆಕ್ಟಾಗಿ ಇನ್ನು 7 ದಿನ ಮುಂಚೆ, 1 ದಿನ ಮುಂಚೆ ಏನ್ ಮಾಡೋದಂತೆ, ಎಲ್ಲ ಋಷಿಗಳನ್ನ ಪಾಂಡವನ್ನೆಲ್ಲ ಕರ್ಕೊಂಡು ನದಿಗೆ ಹೋದಂತೆ. ಹೋಗಿ ಆ ಕ್ಷಣ ನದಿಯಲ್ಲಿ ತರ್ಪಣ ಬೆಳಗ್ಸಂತೆ. ಎಲ್ಲ ದೇವತೆಗಳು ಆಕಾಶದಲ್ಲಿ ನೋಡ್ತಾ ಇದ್ರು, ಏನ್ ಸ್ವಾಮಿ ನಾಳೆ ಅದನ್ನ ಇವತ್ತೇ ಮಾಡ್ತಾ ಇದ್ದಾರೆ ಅಂತಲ್ಲ. ಅವರು ಸಾಕಂದ್ರೆ ಸ್ವಾಮಿ ಅಂದ್ಮೇಲೆ ಅದ್ರಲ್ಲಿ ಕ್ವಶನ್ ಮಾಡಂಗೆ ಇಲ್ವಲ್ಲ, ಎಲ್ಲ ಬಂದ್ರಂತೆ. ಇದನ್ನ ನೋಡ್ತಾ ಇದ್ರಂತೆ ಸೂರ್ಯ ಮತ್ತು ಚಂದ್ರ. ಅವ್ರಿಗೂ ಆಶ್ಚರ್ಯ ಅಂತ ಇದೇನಿದು ಸ್ವಾಮಿ ಇನ್ನೊಂದು ನಾಳೆ ಇರೋದನ್ನ ಇವತ್ತೇ ಮಾಡ್ತಾರಲ್ಲ, ಏನಿರ್ಬೋದು ವಿಶೇಷ, ಬನ್ನಿ ಕೇಳೋಣ ಅಂತ ಈ ಕಡೆ ಸೂರ್ಯ ಮತ್ತೆ ಈ ಕಡೆ ಚಂದ್ರ ಬಂದ್ರಂತೆ. ಆಗ ಭಗವಾನ್ ಕೇಳಿದ್ರಂತೆ, ಸ್ವಾಮಿ ಅಮಾವಾಸ್ಯೆ ಅನ್ನೋದು ನಾಳೆ ತಾನೇ ಇರೋದು ಅಂದ್ರಂತೆ. ಅಮಾವಾಸ್ಯೆ ಅಂದ್ರೆ ಏನು ಅಂತಂದ್ರೆ, ಅಮಾವಾಸ್ಯೆ ಅಂದ್ರೆ ಅಮ ಅಂದ್ರೆ ಸೂರ್ಯ ಮತ್ತೆ ಚಂದ್ರ ಯಾವಾಗ್ಲೂ ಅಭಿಮುಖವಾಗಿ ನಿಂತ್ಕೊಳ್ತಾರೆ. ಎಲ್ಲಿದ್ದೀರಾ ನೀವು ಅಂದ್ರಂತೆ, ಅಭಿಮುಖವಾಗಿದ್ದಾರೆ ಮಾಡಿ ಅಂದ್ರಂತೆ. ಅವತ್ತೇ ಅಮಾವಾಸ್ಯೆ ಆಯ್ತು. ಹಾಗಾಗಿ ಭಗವಂತ ಅಮಾವಾಸ್ಯೆನ ಸೃಷ್ಟಿ ಮಾಡಿ ಪಾಂಡವರಿಗೆ ಜಯ ತಂದ್ಕೊಟ್ರು. ಇದು ಸ್ನೇಹಿತರೆ, ಈ ಅದ್ಭುತವಾದ ಅಮಾವಾಸ್ಯೆಗೆ ಅಷ್ಟು ಪ್ರಶಸ್ತಿ ಇದೆ ಅಂತ ಸ್ವಾಮಿ ಅವಾಗ್ಲೇನೆ ಪ್ರೂವ್ ಮಾಡ್ತಾರೆ. ಈ ನನ್ನ ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬರ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಅನ್ನೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ಕತೆಗೆ ನಿಮ್ಮನ್ನ ಕಾಣ್ತೀನಿ. ಅಲ್ಲಿವರೆಗೂ ಸ್ವಸ್ತಿ ಪ್ರಜಾಪಾಲಿ ಅಂತ ಜ್ಞಾನೇನ ಮಾರ್ಗೇಣ ಮೈಮೈಷ ಗುರುಬ್ರಾಹ್ಮಣ ಶುಭಮಸ್ತು ಲೋಕ ಸಮಸ್ತ ಸುಖಿನೋ ಭವನು ಅಂತ ಹೇಳ್ತಾ ನಿಮ್ಮನ್ನ ಮುಂದಿನ ವಾರ ಬಂದು ಕಾಣ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.